ನಗರದ ಜಿಟಿ ಮಾಲ್ನಲ್ಲಿ ಪ್ರದರ್ಶನಗೊಂಡ ವಾಮನ ಚಿತ್ರದ ಪ್ರೀಮಿಯರ್ ಶೋ ವೀಕ್ಷಣೆಗೆ ನಟ ದರ್ಶನ್ ತೂಗುದೀಪ್ ಭೇಟಿ ನೀಡಿದ್ದ ಹಿನ್ನೆಲೆಯಲ್ಲಿ ಕೆಪಿ ಅಗ್ರಹಾರ ಠಾಣೆ ಪೊಲೀಸರು ಸಿನಿಮಾ ತಂಡದಿಂದ 3.04 ಲಕ್ಷ ರೂಪಾಯಿ ಭದ್ರತಾ ಶುಲ್ಕವನ್ನು ವಸೂಲಿ ಮಾಡಿದ್ದಾರೆ. ನಟ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ಬಿಡುಗಡೆ ವೇಳೆ ತೆಲಂಗಾಣದಲ್ಲಿ ಕಾಲ್ತುಳಿತ ಉಂಟಾಗಿ ಮಹಿಳೆ ಮೃತಪಟ್ಟ ಪ್ರಕರಣದಿಂದ ಎಚ್ಚೆತ್ತುಕೊಂಡಿರುವ ನಗರದ ಪೊಲೀಸರು ಭದ್ರತಾ ಶುಲ್ಕ ಕಟ್ಟಿಸಿಕೊಂಡು ನಟ ದರ್ಶನ್ಗೆ ಭದ್ರತೆಯನ್ನ ಕಲ್ಪಿಸಿದ್ದಾರೆ. ಖ್ಯಾತ ನಟರು ಸಿನಿಮಾ ವೀಕ್ಷಣೆಗೆ ಬಂದಾಗ ಪೊಲೀಸರು ಭದ್ರತೆ ಪಡೆಯುವುದು ಕಡ್ಡಾಯವಾಗಿದೆ. ಪೊಲೀಸ್ ಭದ್ರತೆಗೆ ಸಿನಿಮಾ ತಂಡದವರು ನಿಯಮಾನುಸಾರ ಭದ್ರತಾ ಶುಲ್ಕ ಕಟ್ಟಬೇಕು. ನಟ ಧನ್ವೀರ್ ಅಭಿನಯದ ವಾಮನ ಚಿತ್ರದ ಪ್ರೀಮಿಯರ್ ಶೋ ನಗರದ ಜಿಟಿ ಮಾಲ್ನಲ್ಲಿ ಏಪ್ರಿಲ್ 9ರಂದು ನಡೆದಿತ್ತು. ನಟರಾದ ದರ್ಶನ್ ಚಿಕ್ಕಣ್ಣ ಅವರು ಮಾಲ್ನಲ್ಲಿ ಪ್ರೀಮಿಯರ್ ಶೋವನ್ನು ವೀಕ್ಷಿಸಿದರು. ನಟ ದರ್ಶನ್ ಆಗಮನದ ಹಿನ್ನೆಲೆಯಲ್ಲಿ ಚಿತ್ರತಂಡವು ಭದ್ರತೆ ಕಲ್ಪಿಸುವಂತೆ ಕೆಪಿ ಅಗ್ರಹಾರ ಪೊಲೀಸರಿಗೆ ಮನವಿ ಮಾಡಿತು. ಖಾಸಗಿ ಅಂಗರಕ್ಷಕರು ಇರುತ್ತಾರೆ, ಇವರ ಜೊತೆ 4-5 ಪೊಲೀಸರು ಭದ್ರತೆ ಕೊಡುವಂತೆ ಚಿತ್ರತಂಡ ಕೋರಿತ್ತು. ಯಾರೆಲ್ಲ ಚಿತ್ರ ವೀಕ್ಷಿಸಲು ಬರ್ತಾರೆ ಎಂದು ಪೊಲೀಸರು ಪ್ರಶ್ನಿಸಿದ್ದಾಗ ಚಿತ್ರತಂಡವು ದರ್ಶನ್ ಬರುವುದಾಗಿ ಹೇಳಿತ್ತು. ದರ್ಶನ್ರನ್ನ ನೋಡಲು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ವೇಳೆ ಅಹಿತಕರ ಘಟನೆ ನಡೆಯುವ ಸಾಧ್ಯತೆ ಹೆಚ್ಚು, ಹೀಗಾಗಿ ಶುಲ್ಕ ಕಟ್ಟಿ ಹೆಚ್ಚಿನ ಪೊಲೀಸ್ ಭದ್ರತೆ ಪಡೆಯುವಂತೆ ಪೊಲೀಸರು ಚಿತ್ರತಂಡಕ್ಕೆ ಸಲಹೆ ನೀಡಿದ್ರು. ಅದರಂತೆ ಚಿತ್ರತಂಡವು 3.04 ಲಕ್ಷ ರೂಪಾಯಿ ಭದ್ರತಾ ಶುಲ್ಕ ಪಾವತಿಸಿದ್ದರಿಂದ 40 ಮಂದಿ ಪೊಲೀಸರ ಭದ್ರತೆಗೆ ನಿಯೋಜಿಸಲಾಗಿತ್ತು ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ನಗರದ ಜಿಟಿ ಮಾಲ್ನಲ್ಲಿ ಪ್ರದರ್ಶನಗೊಂಡ ವಾಮನ ಚಿತ್ರದ ಪ್ರೀಮಿಯರ್ ಶೋ ವೀಕ್ಷಣೆಗೆ ನಟ ದರ್ಶನ್ ತೂಗುದೀಪ್ ಭೇಟಿ ನೀಡಿದ್ದ ಹಿನ್ನೆಲೆಯಲ್ಲಿ ಕೆಪಿ ಅಗ್ರಹಾರ ಠಾಣೆ ಪೊಲೀಸರು ಸಿನಿಮಾ ತಂಡದಿಂದ 3.04 ಲಕ್ಷ ರೂಪಾಯಿ ಭದ್ರತಾ ಶುಲ್ಕವನ್ನು ವಸೂಲಿ ಮಾಡಿದ್ದಾರೆ. ನಟ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ಬಿಡುಗಡೆ ವೇಳೆ ತೆಲಂಗಾಣದಲ್ಲಿ ಕಾಲ್ತುಳಿತ ಉಂಟಾಗಿ ಮಹಿಳೆ ಮೃತಪಟ್ಟ ಪ್ರಕರಣದಿಂದ ಎಚ್ಚೆತ್ತುಕೊಂಡಿರುವ ನಗರದ ಪೊಲೀಸರು ಭದ್ರತಾ ಶುಲ್ಕ ಕಟ್ಟಿಸಿಕೊಂಡು ನಟ ದರ್ಶನ್ಗೆ ಭದ್ರತೆಯನ್ನ ಕಲ್ಪಿಸಿದ್ದಾರೆ. ಖ್ಯಾತ ನಟರು ಸಿನಿಮಾ ವೀಕ್ಷಣೆಗೆ ಬಂದಾಗ ಪೊಲೀಸರು ಭದ್ರತೆ ಪಡೆಯುವುದು ಕಡ್ಡಾಯವಾಗಿದೆ. ಪೊಲೀಸ್ ಭದ್ರತೆಗೆ ಸಿನಿಮಾ ತಂಡದವರು ನಿಯಮಾನುಸಾರ ಭದ್ರತಾ ಶುಲ್ಕ ಕಟ್ಟಬೇಕು. ನಟ ಧನ್ವೀರ್ ಅಭಿನಯದ ವಾಮನ ಚಿತ್ರದ ಪ್ರೀಮಿಯರ್ ಶೋ ನಗರದ ಜಿಟಿ ಮಾಲ್ನಲ್ಲಿ ಏಪ್ರಿಲ್ 9ರಂದು ನಡೆದಿತ್ತು. ನಟರಾದ ದರ್ಶನ್ ಚಿಕ್ಕಣ್ಣ ಅವರು ಮಾಲ್ನಲ್ಲಿ ಪ್ರೀಮಿಯರ್ ಶೋವನ್ನು ವೀಕ್ಷಿಸಿದರು. ನಟ ದರ್ಶನ್ ಆಗಮನದ ಹಿನ್ನೆಲೆಯಲ್ಲಿ ಚಿತ್ರತಂಡವು ಭದ್ರತೆ ಕಲ್ಪಿಸುವಂತೆ ಕೆಪಿ ಅಗ್ರಹಾರ ಪೊಲೀಸರಿಗೆ ಮನವಿ ಮಾಡಿತು. ಖಾಸಗಿ ಅಂಗರಕ್ಷಕರು ಇರುತ್ತಾರೆ, ಇವರ ಜೊತೆ 4-5 ಪೊಲೀಸರು ಭದ್ರತೆ ಕೊಡುವಂತೆ ಚಿತ್ರತಂಡ ಕೋರಿತ್ತು. ಯಾರೆಲ್ಲ ಚಿತ್ರ ವೀಕ್ಷಿಸಲು ಬರ್ತಾರೆ ಎಂದು ಪೊಲೀಸರು ಪ್ರಶ್ನಿಸಿದ್ದಾಗ ಚಿತ್ರತಂಡವು ದರ್ಶನ್ ಬರುವುದಾಗಿ ಹೇಳಿತ್ತು. ದರ್ಶನ್ರನ್ನ ನೋಡಲು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ವೇಳೆ ಅಹಿತಕರ ಘಟನೆ ನಡೆಯುವ ಸಾಧ್ಯತೆ ಹೆಚ್ಚು, ಹೀಗಾಗಿ ಶುಲ್ಕ ಕಟ್ಟಿ ಹೆಚ್ಚಿನ ಪೊಲೀಸ್ ಭದ್ರತೆ ಪಡೆಯುವಂತೆ ಪೊಲೀಸರು ಚಿತ್ರತಂಡಕ್ಕೆ ಸಲಹೆ ನೀಡಿದ್ರು. ಅದರಂತೆ ಚಿತ್ರತಂಡವು 3.04 ಲಕ್ಷ ರೂಪಾಯಿ ಭದ್ರತಾ ಶುಲ್ಕ ಪಾವತಿಸಿದ್ದರಿಂದ 40 ಮಂದಿ ಪೊಲೀಸರ ಭದ್ರತೆಗೆ ನಿಯೋಜಿಸಲಾಗಿತ್ತು ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ನಗರದ ಜಿಟಿ ಮಾಲ್ನಲ್ಲಿ ಪ್ರದರ್ಶನಗೊಂಡ ವಾಮನ ಚಿತ್ರದ ಪ್ರೀಮಿಯರ್ ಶೋ ವೀಕ್ಷಣೆಗೆ ನಟ ದರ್ಶನ್ ತೂಗುದೀಪ್ ಭೇಟಿ ನೀಡಿದ್ದ ಹಿನ್ನೆಲೆಯಲ್ಲಿ ಕೆಪಿ ಅಗ್ರಹಾರ ಠಾಣೆ ಪೊಲೀಸರು ಸಿನಿಮಾ ತಂಡದಿಂದ 3.04 ಲಕ್ಷ ರೂಪಾಯಿ ಭದ್ರತಾ ಶುಲ್ಕವನ್ನು ವಸೂಲಿ ಮಾಡಿದ್ದಾರೆ. ನಟ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ಬಿಡುಗಡೆ ವೇಳೆ ತೆಲಂಗಾಣದಲ್ಲಿ ಕಾಲ್ತುಳಿತ ಉಂಟಾಗಿ ಮಹಿಳೆ ಮೃತಪಟ್ಟ ಪ್ರಕರಣದಿಂದ ಎಚ್ಚೆತ್ತುಕೊಂಡಿರುವ ನಗರದ ಪೊಲೀಸರು ಭದ್ರತಾ ಶುಲ್ಕ ಕಟ್ಟಿಸಿಕೊಂಡು ನಟ ದರ್ಶನ್ಗೆ ಭದ್ರತೆಯನ್ನ ಕಲ್ಪಿಸಿದ್ದಾರೆ. ಖ್ಯಾತ ನಟರು ಸಿನಿಮಾ ವೀಕ್ಷಣೆಗೆ ಬಂದಾಗ ಪೊಲೀಸರು ಭದ್ರತೆ ಪಡೆಯುವುದು ಕಡ್ಡಾಯವಾಗಿದೆ. ಪೊಲೀಸ್ ಭದ್ರತೆಗೆ ಸಿನಿಮಾ ತಂಡದವರು ನಿಯಮಾನುಸಾರ ಭದ್ರತಾ ಶುಲ್ಕ ಕಟ್ಟಬೇಕು. ನಟ ಧನ್ವೀರ್ ಅಭಿನಯದ ವಾಮನ ಚಿತ್ರದ ಪ್ರೀಮಿಯರ್ ಶೋ ನಗರದ ಜಿಟಿ ಮಾಲ್ನಲ್ಲಿ ಏಪ್ರಿಲ್ 9ರಂದು ನಡೆದಿತ್ತು. ನಟರಾದ ದರ್ಶನ್ ಚಿಕ್ಕಣ್ಣ ಅವರು ಮಾಲ್ನಲ್ಲಿ ಪ್ರೀಮಿಯರ್ ಶೋವನ್ನು ವೀಕ್ಷಿಸಿದರು. ನಟ ದರ್ಶನ್ ಆಗಮನದ ಹಿನ್ನೆಲೆಯಲ್ಲಿ ಚಿತ್ರತಂಡವು ಭದ್ರತೆ ಕಲ್ಪಿಸುವಂತೆ ಕೆಪಿ ಅಗ್ರಹಾರ ಪೊಲೀಸರಿಗೆ ಮನವಿ ಮಾಡಿತು. ಖಾಸಗಿ ಅಂಗರಕ್ಷಕರು ಇರುತ್ತಾರೆ, ಇವರ ಜೊತೆ 4-5 ಪೊಲೀಸರು ಭದ್ರತೆ ಕೊಡುವಂತೆ ಚಿತ್ರತಂಡ ಕೋರಿತ್ತು. ಯಾರೆಲ್ಲ ಚಿತ್ರ ವೀಕ್ಷಿಸಲು ಬರ್ತಾರೆ ಎಂದು ಪೊಲೀಸರು ಪ್ರಶ್ನಿಸಿದ್ದಾಗ ಚಿತ್ರತಂಡವು ದರ್ಶನ್ ಬರುವುದಾಗಿ ಹೇಳಿತ್ತು. ದರ್ಶನ್ರನ್ನ ನೋಡಲು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ವೇಳೆ ಅಹಿತಕರ ಘಟನೆ ನಡೆಯುವ ಸಾಧ್ಯತೆ ಹೆಚ್ಚು, ಹೀಗಾಗಿ ಶುಲ್ಕ ಕಟ್ಟಿ ಹೆಚ್ಚಿನ ಪೊಲೀಸ್ ಭದ್ರತೆ ಪಡೆಯುವಂತೆ ಪೊಲೀಸರು ಚಿತ್ರತಂಡಕ್ಕೆ ಸಲಹೆ ನೀಡಿದ್ರು. ಅದರಂತೆ ಚಿತ್ರತಂಡವು 3.04 ಲಕ್ಷ ರೂಪಾಯಿ ಭದ್ರತಾ ಶುಲ್ಕ ಪಾವತಿಸಿದ್ದರಿಂದ 40 ಮಂದಿ ಪೊಲೀಸರ ಭದ್ರತೆಗೆ ನಿಯೋಜಿಸಲಾಗಿತ್ತು ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ.